ಸಭಾಧ್ಯಕ್ಷರೇ, ಇವತ್ತು ಏನು OCCC ಇಲ್ಲದೆ ಇವತ್ತು ಬಿಲ್ ತಂದಿದ್ದೀರಾ, ಸಂತೋಷ, ಸರಿ ಮಾಡಿಕೊಡ್ರಿ. OCCC ಇಲ್ಲದೆ ಇವತ್ತು 4 ಲಕ್ಷ ಕುಟುಂಬಗಳು ಇವತ್ತು ಬಹಳ ಕಷ್ಟದಲ್ಲಿ ಸಿಕ್ಕಿದ್ದಾರೆ. ಬಾಡಿಗೆ ಬರುತ್ತೆ ಅಂತೇಳಿ ಕಟ್ಟಿಬಿಟ್ಟು ಲೋನ್ ಕಟ್ಟಕ್ಕಾಗದೆ ಮನೆ ಹರಾಜುಗಳಿಗೆ ಬರ್ತಾ ಇದೆ. ಅವರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಈಗೇನು ಪ್ಲಾನ್ ಸ್ಯಾಂಕ್ಷನ್ ತಗೊಂಡು ಡಿವಿಯೇಷನ್ ಆಗಿ ಕೆಲವು ಕಟ್ಟಿದ್ದಾರೆ, ಇದಕ್ಕೆ ಕಟ್ಟೋದಕ್ಕೆ ಸಂಪೂರ್ಣವಾಗಿ ಮನೆ ಮಾಲೀಕರೇ ಕಾರಣಕರ್ತರಲ್ಲ. ಅಧಿಕಾರಿಗಳು ಅವತ್ತೇ ಹೋಗಿ ನಿನ್ನ ಪ್ಲಾನ್ ಸ್ಯಾಂಕ್ಷನ್ ಪ್ರಕಾರ ಕಟ್ಟಪ್ಪ, ನಿನಗೆ ಪವರ್ ಸಿಗಲ್ಲ ಅಂತ ಒಂದು ಸಲಹೆ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇವತ್ತು ಆಗಿದ್ದಾಗೋಗಿದೆ. ಈಗ ಒಂದು ನಂಬಿಕೆ ನಕ್ಷೆ ಅಂತ ಬಂದಿದೆ. ಆ ಡೇಟ್ ಆದ್ಮೇಲೆ ಯಾರೇ ತಪ್ಪು ಮಾಡಿದ್ರು ಅಂತವ್ರಿಗೆ ಕ್ಷಮೆ ಇಲ್ಲ. ಅದಕ್ಕೆ ಹಿಂದೆ ಯಾರನ್ನ ಮಾಡಿರ್ತಾರಲ್ಲ ಅಂತವ್ರು ಯಾರೇ ಇರಲಿ. ಈಗ 58 ನಂಬಿಕೆ ನಕ್ಷೆ ಇದೆ. ಈ 58 ವರೆಗೂ ಅದ್ರ ಹಿಂದಕ್ಕೆ 58 ಒಳಗಡೆ ಒಂದು ಇಷ್ಟು ಪರ್ಸೆಂಟೇಜ್ ಏನೋ ಒಂದು ಮಾಡಿ, ಒಂದು ಪೆನಾಲ್ಟಿನ ಏನೋ ಒಂದು ಮಾಡಿ, ಆ ಮನೆಗೆ ಒಂದು ದೀಪ ಆರಿಸಂತ ಕೆಲಸ ಆಗೋದು ಬೇಡ, ಆ ಮನೆ ದೀಪ ಉರಿಯೋಂತ ಕೆಲಸ ಆಗ್ಲಿ. ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಮಿನಿಸ್ಟ್ರು ಬಹಳ ಬಡವ್ರ ಜೊತೆ ಬೆಳೆದಿರೋಂಥವ್ರು, ಅವ್ರ ಮೇಲೆ ನಂಬಿಕೆ ಇದೆ, ಮಾಡ್ತಾರೆ. ಇದ್ರನ್ನ ಕರೆಂಟು ಮತ್ತೆ ಬಡವರಿಗೆ ದೀಪ ಆರಿಸ್ಬೇಡ್ರಿ, ದೀಪ ಉರಿಸಿ. ಜ್ಯೋತಿ ಗಣೇಶ್. ಮಾನ್ಯ ಸಭಾಧ್ಯಕ್ಷ, ಈ ಅಮೆಂಡ್ಮೆಂಟ್ ಏನ್ ತರ್ತಿದ್ದಾರೆ ಅದರಲ್ಲಿ ಕ್ಲಾಸ್ ನಂಬರ್ 9 ಪೆನಾಲ್ಟಿ ಫಾರ್ ರೆಗ್ಯುಲರೈಸೇಷನ್ ಅಪ್ ಟು ದಿ ಎಕ್ಸ್ಟೆಂಟ್ ಆಫ್ ವೈಲೇಷನ್ ಆರ್ ಡಿವಿಯೇಷನ್ ಇನ್ ದಿ ಕನ್ಸ್ಟ್ರಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸ್ಯಾಂಕ್ಷನ್ ಪ್ಲಾನ್ ಆರ್ ಝೋನಲ್ ರೆಗ್ಯುಲೇಷನ್ ಲಿಮಿಟ್ ಆಸ್ ಸ್ಪೆಸಿಫೈಡ್ ಇನ್ ದಿ ಬೈಲಾಸ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಅದು ಮೊನ್ನೆ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಕೂಡ ಮಾಡಿದ್ದಾರೆ 23/7/25ರಲ್ಲಿ. ಅದರಲ್ಲಿ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ದಂಗೆ 15% ಸೆಟ್ ಬ್ಯಾಕ್ ಕವರೇಜ್ಗೆ ಅದನ್ನ ಪ್ರಾವಿಷನ್ ಮಾಡ್ತಿದ್ದಾರೆ ಪೆನಾಲ್ಟಿ ಹಾಕೋದಕ್ಕೆ, 5% FAR ಮತ್ತು ಕಾರ್ ಪಾರ್ಕಿಂಗ್ಗೆ. ಅದರಲ್ಲಿ 5% ಜನನು ಯಾರು ಎಲಿಜಿಬಲ್ ಬರಲ್ಲ ಸಭಾಧ್ಯಕ್ಷರೇ. ಆದ್ರಿಂದ ಇವರು ಮ್ಯಾಕ್ಸಿಮಮ್ ಆಗಿ ಜನರು ಏನು ಕಾಮನ್ ಸಿಟಿಸನ್ಸ್ ಕಟ್ಟೋ ಅಂತ ಮನೆ 15 ಮೀಟರ್ ಹೈಟ್ವರೆಗೂ ಬರ್ತದೆ. ನಾನು ಮೊನ್ನೆ ಕಾಲಿಂಗ್ ಅಟೆನ್ಷನ್ ತಾವು ಸಮಯ ಕೊಟ್ಟಿರೋ ಅವತ್ತು ಮಿನಿಸ್ಟರ್ ಇರಲಿಲ್ಲ, ಅದರಿಂದ ಉತ್ತರ ಸಿಗ್ಲಿಲ್ಲ. ಇವತ್ತು ಇದಾರೆ 15 ಮೀಟರ್ವರೆಗೂ ಹೈಟ್ ಇರೋ ಅಂತ ಮನೆನೇ ಮ್ಯಾಕ್ಸಿಮಮ್ ಎಲ್ಲಾ ಸಿಟಿಸನ್ಸ್ ಕಟ್ಟೋದು. 30-40 ಇರಲಿ, 58 ಇರಲಿ, ಅಪ್ ಟು 40,000 ಅಡಿ 4,000 ಸ್ಕ್ವೇರ್ ಮೀಟರ್ ವರೆಗೂ ಇವರು ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ. 15 ಮೀಟರ್ ಹೈಟ್ ವರೆಗೂ ಇವರು ಮ್ಯಾಕ್ಸಿಮಮ್ ಆಗಿ ಪ್ರಾಕ್ಟಿಕಲ್ ಆಗಿ ಜನ ಅವರು ಇಂಪ್ಲಿಮೆಂಟ್ ಮಾಡುವಂತ ರೀತಿಯಲ್ಲಿ ದಯವಿಟ್ಟು ಬಿಲ್ಡಿಂಗ್ ಬೈಲಾಸ್ ನ ಸೆಟ್ ಬ್ಯಾಕ್ಸ್ ನ ದೇ ಶುಡ್ ಅಮೆಂಡ್, ಅದರ್ವೈಸ್ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಸರ್. ಆದ್ರಿಂದ ಬಿಲ್ಡಿಂಗ್ ಸೆಟ್ ಬ್ಯಾಕ್ಸ್ ಅಂಡ್ ಬೈಲಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟಬಲ್ ರೀತಿಯಲ್ಲಿ ಅವರು ಇದ್ರ ಜೊತೆಗೆ ಏನು ರೂಲ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಮಾಡಬೇಕು ಅಂತ ನಾನು ಅವ್ರನ್ನ ವಿನಂತಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮೊದಲನೇದಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ರು ಸಭಾಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅವರು ಇಂಪ್ಲಿಮೆಂಟ್ ಮಾಡಬೇಡ ಅಂದ್ರೆ ಹಂಗಾದ್ರೆ ಏನು ನ್ಯಾಯಾಂಗ ನಿಂದೆ ಮಾಡಿಸ್ಕೋಬೇಕು. ಅದರಿಂದ ಅಲ್ಲ ಸಭಾಧ್ಯಕ್ಷ, ಅದು ಸಾಧ್ಯ ಇಲ್ಲ ಅಂತ ಹೇಳಕ್ ಹೊರಟೆ ಸಭಾಧ್ಯಕ್ಷರ. ಈಗ ನಮ್ಮ KMC ಆಕ್ಟ್ ಪ್ರಕಾರ ಸಭಾಧ್ಯಕ್ಷರೇ CC ಮತ್ತೆ OC ನಾಗರಿಕರು ಕಡ್ಡಾಯವಾಗಿ ಪಡೀಲೇಬೇಕು ಸಭಾಧ್ಯಕ್ಷರೇ. ಇಟ್ಸ್ ಎ ಕಂಪಲ್ಸರಿ. ಅದಕ್ಕೂ ನಾವು ಅಮೆಂಡ್ಮೆಂಟ್ ತರಲೇಬೇಕು ಅಂತ ಹೇಳಿ ನಾವು ಅಮೆಂಡ್ಮೆಂಟ್ ತರ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಅದಾದ ನಂತರ ಈಗ ಎನ್ಪ್ಯಾನೆಲ್ಡ್ ನಮ್ಮ ಮಂಗಳೂರು ಶಾಸಕರು ಹೇಳ್ತಾ ಇದ್ರು, ವೇದವ್ಯಾಸ್ ಅವರು, ಎಂಪ್ಯಾನೆಲ್ಡ್ ಡಿಪ್ಲೊಮಾ ಹೋಲ್ಡರ್ಸ್ ಅವ್ರಿಗೂ ಸಹ ಇದರಲ್ಲಿ ಹಾಕಿದ್ದೀವಿ ಸಭಾಧ್ಯಕ್ಷ. ದೇ ಆರ್ ಆಲ್ಸೋ ಎಲಿಜಿಬಲ್. ಎಂಪ್ಯಾನೆಲ್ಡ್ ಡಿಪ್ಲೊಮೊ ಇಂಜಿನಿಯರ್ಸ್ ಈ ಎಂಪ್ಯಾನೆಲ್ಡ್ ಅಲ್ಲಿ ಇದ್ದಾರೆ, ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಸಭಾಧ್ಯಕ್ಷ. ಫರ್ದರ್ ಮಾಡ್ರಿ, ಎಂಪ್ಯಾನೆಲ್ಮೆಂಟ್ ಅವರು ಎಷ್ಟು ತನಕ ಸ್ಕ್ವೇರ್ ಫೀಟ್ ತನಕ ಕೊಡಬಹುದು ಡಿಪ್ಲೊಮಾ ಇಂಜಿನಿಯರ್ಸ್? ಎಂಪ್ಯಾನೆಲ್ಡ್ ಅದು ರೂಲ್ಸ್ ಮಾಡ್ತೀವಿ, ಬಹಳ ದೊಡ್ಡದಕ್ಕೂ ಕೊಡಕ್ ಬರಲ್ಲ ಸಭಾಧ್ಯಕ್ಷ. ಅಲ್ಲ, ಅವ್ರದ್ದು ಅಪ್ರೆನ್ಷನ್ ಏನೈತಿ, ಇಷ್ಟು ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ನೂ ರೂಲ್ಸ್ ಮಾಡಿಲ್ಲ ಸಭಾಧ್ಯಕ್ಷ. ಅವ್ರಿಗೆ ಸೀಮಿತ ಸ್ಕ್ವೇರ್ ಮೀಟರ್ ಅಂದ್ರೆ 1,000 ಸ್ಕ್ವೇರ್ ಫೀಟ್ ಆಗುತ್ತೆ. ನಿಮ್ಮ ಪ್ರಕಾರ ಎಷ್ಟು ಕೊಡ್ಬೇಕು? ಈ ಪ್ರಕಾರ ಕನಿಷ್ಠ ಒಂದು 3,000-4,000 ಸ್ಕ್ವೇರ್ ಫೀಟ್ ಮಾಡೋಣ ಸಭಾಧ್ಯಕ್ಷ. ಅಷ್ಟು ಮಾಡೋಣ ಸಭಾಧ್ಯಕ್ಷ. ಅಧ್ಯಕ್ಷರೇ, ಈಗ OCCCದು ಎಲ್ಲಾ ಇಲಾಖೆಗೂ ಸಂಬಂಧಪಡ್ತಾ ಐತೆ. ಅದು ಬೆಂಗಳೂರು, ಪೌರಾಡಳಿತ, RDPR, ನಗರಾಭಿವೃದ್ಧಿ ಎಲ್ಲ ಬರ್ತದೆ. ಈಗ ಹೆಂಗೋ ಸಂಜೆ ನಮ್ಮ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ ಅಂತ ಹೇಳವ್ರೆ. ಅಲ್ಲಿ ಏನ್ ಡಿಸಿಷನ್ ಆಗ್ತದೆ ಅದನ್ನ ಎಲ್ಲಾ ಇಲಾಖೆಗೂ ಅನ್ವಯ ಆಗೋ ರೀತಿಯಲ್ಲಿ ಆಮೇಲೆ ಬೇಕಾದ್ರೆ ರೂಲ್ ಅಲ್ಲಿ ತರೋ ತರ ಒಂದು ಮಾಡಬಹುದು. ಆದ್ರಿಂದ ಸಭಾಧ್ಯಕ್ಷರೇ, ಈಗ ಅವರು ಸಲಹೆ ಕೊಟ್ಟಿದ್ದ ಪ್ರಕಾರ ಸಭಾಧ್ಯಕ್ಷರ ಆ ಎಂಪ್ಯಾನೆಲ್ಡ್ ಇಂಜಿನಿಯರ್ಸ್ಗೆ ಸುಮಾರು 4,000 ಅಡಿ ತನಕ ಅವರೇನೆ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸಭಾಧ್ಯಕ್ಷ. ಎಲ್ಲ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಫೀಟ್ ಸರ್. ಸ್ಕ್ವೇರ್ ಮೀಟರ್ ಅಂದ್ರೆ 1 ಎಕರೆ ಆಗ್ತದೆ ಸರ್. ಇಟ್ಸ್ ನಾಟ್ 400 ಸ್ಕ್ವೇರ್ ಮೀಟರ್. 4,000 40,000 ಅಡಿ ಎಲ್ಲ ಕೊಡಕ್ ಬರಲ್ಲ ಸಭಾಧ್ಯಕ್ಷ. ಸುಮ್ನೆ ಹೇಳೋದ್ ಬೇಡ.
ಅಪ್ ಟು 30-40, 60-40, 80-50 ಆಗಲ್ಲ, ಆಗಲ್ಲ. ಮ್ಯಾಕ್ಸಿಮಮ್ ಒಂದೇ ನಿಮಿಷ. ಕೊಡ್ಬೋದು ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ಅಧ್ಯಕ್ಷರೇ. 4,000 ಚದರ ಮೀಟರ್ ಅಂದ್ರೆ ಈಗ 4,000 ಅಡಿ ಆಗ್ತದೆ. ಹಾಗಲ್ಲ, ಸುರೇಶ್ ಅಣ್ಣ, ಒಂದೇ ನಿಮಿಷ. ಸಭಾಧ್ಯಕ್ಷರೇ, ಎಲ್ಲ ಮಾಡಕ್ ಬರಲ್ಲ ಸಭಾಧ್ಯಕ್ಷರೇ. ಈಗ ಅದಕ್ಕಾದ್ರೂ ಸ್ಟಿಕ್ಕನ್ ಆಗಪ್ಪ, ನೀನು ಒಳ್ಳೇದಾಗ್ತದೆ. ಹೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. 30, 40, 60, 58 ಸ್ಟಿಕ್ಕನ್ ಆಗ್ತದೆ. ಸಭಾಧ್ಯಕ್ಷರೇ, ರಿಲೀಫ್ ಕೊಡಿ ಎಲ್ಲ ಸೇರಿ. ರಿಪ್ಲೈ ಅಷ್ಟು ಕೊಡಪ್ಪ, relief ಸಾಕು ಪುಣ್ಯಾತ್ಮ. ಬಿಲ್ಡಿಂಗ್ ವೈಲೇಷನ್ಸ್ ನಮ್ ರೂಲ್ಸ್ ಅಲ್ಲಿ ಈಗ 5% ಇದೆ ಸಭಾಧ್ಯಕ್ಷರೇ. ಅದನ್ನ 15% ಹೆಚ್ಚಿಸ್ತಾ ಇದೆ ಸಭಾಧ್ಯಕ್ಷರೇ. ಸಾರ್ವಜನಿಕರಿಗೆ ಪಾಪ ಇವರಂತೂ ಮಾಡಕ್ ಆಗಿಲ್ಲ, ನಾವ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಅದಕ್ಕೆ ನಮ್ಗೆ ಥ್ಯಾಂಕ್ಸ್ ಏನು ಪ್ರಾಬ್ಲಮ್ ಇರಲಿಲ್ಲ ಸಭಾಧ್ಯಕ್ಷರೇ. ನಮ್ಮ ಕಾಲದಲ್ಲಿ ಇರ್ಲಿಲ್ಲ ಇದು. ಪರಿಶೀಲನೆ ಮಾಡಿ ಸುಮ್ನೆ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಯಾವ ರೂಲ್ಸ್ ಮಾಡಿಲ್ಲ ಇವ್ರು. ಅಲ್ಲಲ್ಲ, ನಾನು ಮಂತ್ರಿಗಳ ಒಂದು ಸ್ಪಷ್ಟೀಕರಣ ಕೇಳಿ ಬಯಸ್ತೀನಿ. ಸುರೇಶ್ ಅಷ್ಟು ಸ್ಟಿಕ್ಕನ 30, 40, 40, 60, 58 ಸ್ಟಿಕ್ಕನ ಅದು ಮೀಟಿಂಗ್ ಮಾಡಿ ಹೇಳ್ತಾರಂತ ಹೇಳಿದಾರಲ್ಲ, ಯಾಕೆ ಈಗ ತೀರ್ಮಾನ ಮಾಡ್ತೀರಿ? ಕೊಟ್ರಲ್ಲ ಸರ್ ಈಗ. ಸತೀಶ್ ಅಣ್ಣ, 1 ಮಿನಿಟ್. ಕೂತ್ಕೊಳ್ಳಿ ಬಾಕ್ ಸರ್, ನೀವು ಬೇರೆ ಕಡೆ ಅಲ್ಲ ಸತೀಶ್, ಅಷ್ಟಕ್ಕಾದ್ರೆ ಕಮಿಟ್ ಆಗಲಿ. ಅದೇ ನೋಡಿ ಅವ್ರು ಎಂತ ಹೇಳಿದ್ರು. ಅಲ್ಲ ಅವರೇ ಹೇಳಿದ್ರು ಸಂಜೆ ಹೊತ್ತು ಬೇರೆ ಬೇರೆ ಡಿಪಾರ್ಟ್ ಕೂತ್ಕೊಂಡು ಚರ್ಚೆ ಮಾಡಿ ಆ ಎಕ್ಸ್ಟೆನ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ. ಸಭಾಧ್ಯಕ್ಷ ರೂಲ್ಸ್ ಮಾಡ್ತಾ ಇದೀವಿ. ಬೆಂಗಳೂರು ಸಚಿವರು ನಿಮ್ಮ ಸಲಹೆ ಕೊಡಿ, ಮುಗಿತಲ್ಲ. ನಿಮ್ಮ ಸಲಹೆ ಕೊಡಿ, ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ. ಆಯ್ತು, ಸಲಹೆ ಕೊಟ್ರ ಅಷ್ಟು ಕೊಟ್ರೆ ಸಾಕು. ವಾಟ್ ಇಸ್ ಮಾಡೋಣ. ನಿಮ್ಮ ಸಲಹೆ ಹೇಳಿ ಸತೀಶ್. ಆಯ್ತು, ಕುತ್ಕೊಂಡು ನೆಗೋಷಿಯೇಷನ್ ಮಾಡ್ತಾವ್ರ ಸಭಾಧ್ಯಕ್ಷ. ಓಕೆ. ಅಧ್ಯಕ್ಷ ಏನು ಹೇಳಿದ ಒಂದು ನಿಮಿಷ, ಒಂದು ನಿಮಿಷ ಅಣ್ಣ, ಏನೇನೋ ಮಾತಾಡ್ತೀರಿ. 1 ಮಿನಿಟ್ ಕೇಳಿ ಮಾತಾಡ್ತಾ ಇರೋದು. ಅಧ್ಯಕ್ಷರೇ, ನಾನು ಏನ್ ಹೇಳ್ತಾ ಇದ್ದೀನಿ, 2017 ನೋಟಿಫಿಕೇಶನ್ ನಲ್ಲಿ ಸೂಪರ್ವೈಸರ್ ಅಂತ ಇದ್ದದ್ದನ್ನ ಅವ್ರು ಸರಿಪಡಿಸಿಕೊಡ್ತಾರೆ ಹೇಗೆ ಅಂತ ಹೇಳೋದನ್ನು ಅದರಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಹೇಗೆ ಬಂದಿದೆ ಅಂತ ಹೇಳಲ್ಲ. ಎರಡನೇದು, ಈ ಹಿಂದೆ ಅವರ ಅನುಭವದ ಎಕ್ಸ್ಪೀರಿಯನ್ಸ್ ನ ಮೇರೆಗೆ ಅವರಿಗೆ ಹೈ ರೈಸ್ ಬಿಲ್ಡಿಂಗ್ ಇತ್ತು. ಒಂದು ಡಿಪ್ಲೊಮಾ ಇಂಜಿನಿಯರ್ ಒಂದು 20 ವರ್ಷ ಅನುಭವ ಇದೆ ಅಂತ ಹೇಳಿದ್ರೆ ಅವನಿಗೆ ಹೈ ರೈಸ್ ಬಿಲ್ಡಿಂಗ್ ಅವಕಾಶಗಳಿತ್ತು. ಇವರು ಈಗ ಆ ಡಿಪ್ಲೊಮಾ ಇಂಜಿನಿಯರ್ಸ್ಗೆ 25 ವರ್ಷ ಆದ ನಂತರ ಅನುಭವ ಇದ್ದ ನಂತರ ಅವನಿಗೆ 60-40 ಏನೋ ಸಹ ಕೊಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅದಕ್ಕಾಗಿ ಹೇಳಿಲ್ಲಲ್ಲ. ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಪ್ರಯೋಜನ ಆಗೋ ರೀತಿಯಾಗಿ ಮಾಡ್ಲಿಕ್ಕೆ ಸರಿ. ವೇದ್ ವ್ಯಾಸ್ ಅವ್ರದ್ದು ಕ್ವಶನ್ ಏನಿತ್ತು, ಡಿಪ್ಲೊಮಾ ಹೋಲ್ಡರ್ ಸಹ ಎಂಪ್ಯಾನಲ್ಡ್ ಅಲ್ಲಿ ಅವರು ಎಲಿಜಿಬಲ್ ಇದಾರ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದೀನಿ, ಅವರು ಎಲಿಜಿಬಲ್ ಇದ್ದಾರೆ. ಎಷ್ಟು ಮೆಜರ್ಮೆಂಟ್ ತನಕ ಅವ್ರಿಗೆ ಅಧಿಕಾರ ಇದೆ ಅನ್ನೋದು ರೂಲ್ಸ್ ಅಲ್ಲಿ ಹೇಳ್ತೀವಿ. ಈಗಲೇ ಇಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಭಾಧ್ಯಕ್ಷ. ಅವ್ರಿಗೆ ಪೂರಕವಾಗಿ ಈಗ ವಿಧೇಯಕವನ್ನು